ಈ ಹೊತ್ತಿನ ಲಂಚ್ ಬ್ರೇಕ್ನಲ್ಲಿ ಮೊದಲ ಸ್ಟೋರಿ. ಚಿನ್ನದ ಬೆಲೆ ದಿನದಿನಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋದು ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಇವತ್ತು ಪ್ರಸ್ತುತ 10 ಗ್ರಾಂ ಚಿನ್ನದ ಬೆಲೆ ಬಂದು 1,47,790 ರೂಪಾಯಿ ಇದೆ 10 ಗ್ರಾಂ ಚಿನ್ನಕ್ಕೆ. ಹೌದಲ್ವಾ? ಹಿಂಗೆ ಚಿನ್ನದ ರೇಟ್ ಹೆಚ್ಚಾಗ್ತಾ ಇದ್ದಂತೆ, ಚಿನ್ನಕ್ಕೆ ಬೇಡಿಕೆ ಹೆಚ್ಚಾದಂತೆ ಚಿನ್ನ ಕಳ್ಳರ ಕಣ್ಣಿಗೆ ಕುಗ್ತಾ ಇದೆ. ಸರಗಳ್ಳರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮಹಿಳೆಯರೇ ಮನೆಯಿಂದ ಹೊರ ಬರೋಕ್ಕೂ ಮುಂಚೆ ಎಚ್ಚರದಿಂದಿರಿ. ಬೆಳಗ್ಗೆ ಎದ್ದು ರಂಗೋಲೆ ಹಾಕಬೇಕಾದ್ರೆ, ಹಾಲು ತರಕ್ಕೆ ಹೋಗಬೇಕಾದ್ರೆ, ಒಂಟಿಯಾಗಿ ವಾಕಿಂಗ್ ಮಾಡಬೇಕಾದ್ರೆ ದಯವಿಟ್ಟು ಮೈ ಮರೆಯೋಕ್ಕೆ ಹೋಗಬೇಡಿ, ಹುಷಾರಾಗಿರಿ. ನಿಮ್ಮ ಪ್ರಾಣಕ್ಕೂ ಕೂಡ ಕುತ್ತು ತರುತ್ತೆ ಈ ಸರಗಳ್ಳರ ಅಮಾನುಷ ಕೃತ್ಯ. ಗೊತ್ತಿದೆಯರ ಸರಗಳ್ಳತನ ಹೆಂಗೆ ಮಾಡ್ತಾರೆ ಅಂತ? ಬೈಕಲ್ಲಿ ಬರ್ತಾ ಸರವನ್ನು ಕತ್ತಿಂದ ಹಿಂಗೆ ಎಳ್ಕೊಂಡು ಹೋಗ್ಬಿಡ್ತಾರೆ. ಕೆಲವೊಂದು ಸಲ ಸಾವಾಗಿರುವಂಥ ಪ್ರಕರಣಗಳು ಎಷ್ಟೋ ಇದ್ದಾವೆ. ಈಗ ಹಂಗೆ ಆಗಿದೆ ನೆಲಮಂಗಲದ ಭಾಗದಲ್ಲಿ. ನೆಲಮಂಗಲದ ಸರಗಳ್ಳರ ಹಲ್ಲೆಗೆ ಕುಸಿದು ಬಿದ್ದು ಆ ಮಹಿಳೆ ಸಾವನ್ನಪ್ಪಿದ್ದಾರೆ. ಬೆಳ್ಳಂಬೆಳಗ್ಗೆ ಮನೆ ಮುಂದೆ ರಂಗೋಲೆ ಹಾಕಬೇಕಾದ್ರೆ ಸರಗಳ್ಳತನ ಮಾಡಿರೋದವರು. ಬೆಂಗಳೂರಿನ ನೆಲಮಂಗಲದ ಹುಸ್ಕೂರು ನಿವಾಸಿ ಜ್ಯೋತಿ ಅಂತ ಸಾವನ್ನಪ್ಪಿದವರ ಹೆಸರು. 45 ವರ್ಷ ಇವರಿಗೆ ವಯಸ್ಸು. ಆ ಮಹಿಳೆಯ ಮುಖಕ್ಕೆ ಸ್ಪ್ರೇಯನ್ನು ಹೊಡೆದ್ರಂತೆ ಹಲ್ಲೆ ಮಾಡಿ ಸರ ದೋಚಿದ್ದಾರೆ. ಸರಗಳ್ಳರ ಹಲ್ಲೆಗೆ ಕಿವಿಯಲ್ಲಿ ರಕ್ತಸ್ರಾವ ಉಂಟಾಗಿ ಕುಸಿದು ಬಿದ್ದಿದ್ದಾರೆ. ನೋಡಿದ್ರೆ ದುರ್ಮರಣವನ್ನಪ್ಪಿದ್ದಾರೆ. ಕಿವಿಯ ಓಲೆ ಮತ್ತು ಕೊರಳಲ್ಲಿನ ಚಿನ್ನದ ಸರ ಕಿತ್ತು ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಮನೆಗೆ ಹೊರಗಡೆಯಿಂದ ಲಾಕ್ ಮಾಡಿ ಸರಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಘಟನೆ ನಡೆದ ಸ್ಥಳಕ್ಕೋಯ್ತು ಗ್ರೌಂಡ್ ರಿಪೋರ್ಟ್ ಮಾಡೋದಕ್ಕೆ. ಆಗ ಅಲ್ಲಿನ ಗ್ರಾಮಸ್ಥರು ತಮ್ಮ ಆತಂಕವನ್ನು ತೋಡ್ಕೊಂಡಿದ್ದಾರೆ. ಈ ಘಟನೆ ನಡೆದ ಮಾದನಾಯಕನಹಳ್ಳಿ ಠಾಣೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿದ್ದಾರೆ. ಇದುವರೆಗೆ ನಾನು ಕಸೋಸಿ ಈಚೆ ಬಂದಾಳೆ. ಬಂದಾಗ ಬಾತ್ರೂಮ್ ಹೋಗೋಣ ಅಂತ ಗೊತ್ತಿಲ್ಲ ನನಗೆ. ನಾವು ಊರಲ್ಲಿ ಇರೋದು. ಅಷ್ಟೊತ್ತಿಗೆ ಬಂದು ಇಲ್ಲಿ ಬಿದ್ರು ಅಂತೇವ ಇದ್ರ ಮನೆ ನೋಡಿದ್ದು. ಸರ ಹೊಡೆದು ಏನು ಇಲ್ಲ, ಕಿತ್ಕೊಂಡು ಪ್ರಾಣ ಹೊಟ್ಟೆ ಎದ್ರ ಮನೆ ಅವ್ನು ಯಜಮಾನ್ ಹೊರಗೆವ್ರೆ ಬಾಕ್ಲಲ್ಲಿ ಬಾಕ್ಲಾಕ್ಬಿಟ್ಟು ಬಂದಿದ್ರು. ಒಳಗೆ ಒಂದೊಂದು ಕೂಡಿ ಸಿಗದ್ರೆ ಇದ್ದಿದ್ದು ಜೊತೆ ಬಾಬಾ ಅಂತಂತೆ ಬಂದವರು ಮಗನು ಒಳಗೆ ಮಲ್ಕೊಂಡಿದ್ರು. ಬೆಳಗ್ಗೆ ಕೆಲಸಕ್ಕೆ ಹೋಗ್ಬೇಕಲ್ಲ ಇಬ್ರು ಒಂದು ಒಬ್ರು ಅಷ್ಟು ಬಿಟ್ಟಿದ್ರು. ಎಕ್ಸಾಮ್ ನಡೀತಾ ಇತ್ತು. ಒಬ್ಬ ಮಗ 8. ಅವ್ರು ಬೆಳಗ್ಗೆ ಎಷ್ಟಕ್ಕೆ ಅವ್ರು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅರ್ಜೆಂಟು. ಅವಾಗ ಬಾಕ್ಲ ಹಾಕ್ತಾರೆ ಕೂತ್ಕೊಂಡ್ರಂತಾರೆ ಎಲ್ಲರೂ. ಮುಂದೆ ಯಾರು ಬಾಕ್ಲ ಹಾಕ್ತಾರೆ ಅಕ್ಕನ ನೀವಮ್ಮ ಹೋಗಿ ಗೆದ್ದಿಕ್ಕಿದೆ. ಬೆಳಿಗ್ಗೆ ಮಂಜಣ್ಣ ಕಿಟಕಿಯಿಂದ ಕರೀತು, ಅಕ್ಕ ಬಾರಕ್ಕ ಇಲ್ಲಿ ಆಚಿಂದ ಲಾಕ್ ಹಾಕ್ಬಿಟ್ಟವ್ರೆ, ಲಾಕ್ ತೆಗಿ ಬಾ ಅಂತಂತು. ನಾನು ಬಂದು ಇರೋಣ ಅನ್ಬಿಟ್ಟು ಆ ಕಡೆ ಇದ್ದೆ. ಓಡ್ ಬಂದ್ಬಿಟ್ಟು ಹೋಗಿ ನೋಡ್ಬಗ್ಗೆ ಜ್ಯೋತಿ ಬಿದ್ದೋಗ್ಬಿಟ್ಟಿತ್ತು. ಅಣ್ಣ ಯಾಕೋ ಜ್ಯೋತಿ ಬಿದ್ದೋಗೋದ್ ಕಣೋಣ ಅಂತ ಅಂದ್ಬಿಟ್ಟು ಓಡೋಗಿ ಲಾಕ್ ತೆಗ್ದೆ. ಅವಣ್ಣ ಬಂದು ಎಳಸಾಡ್ತು, ಜ್ಯೋತಿ ಜ್ಯೋತಿ ಅಂತ ಕೂಗ್ತು. ಅದು ಆನ್ಲಿಲ್ಲ. ಆಮೇಲೆ ಹಿಂದೆಲೆ ಎಲ್ಲಾರನ್ನು ಕೂಗ್ಕೊಂಡು ರುದ್ರಣೇನು ಕೂಗ್ದು. ಆಮೇಲೆ ಆ ಕಾರ್ ತಮ್ಮಂತು ತಾಂಡು ಆಸ್ಪತ್ರೆಗೆ ಹೋದು. ಮಲಿಕೊಂಡ್ಬಿಟ್ಟಿತ್ತು, ದುಃಖಿ ಬಿದ್ದಿತ್ತು ಅಷ್ಟೇ. ಕಿವಿಯಾಗ ಒಂಚೂರು ರಕ್ತ ಬಂದಿತ್ತು. ಅದೇನೋ ಗೊತ್ತಿಲ್ಲ. ಸೋಮವಾರ ಶುಕ್ರವಾರ ಬಾಗ್ಲಿ ನೀರು ಇದು 5:30 ಮೇಲೆ ಹಾಕ್ತಿದ್ ನೀರು ಹಾಕೋದು. ಏನು ಇಲ್ಲ, ಇಲ್ಲಿ ಯಾರು ಕಾಣ್ತಿರ್ಲಿಲ್ರಂಗಿ. ಅದೆಲ್ಲ ಗೊತ್ತಾಗ್ಲಿಲ್ಲ ಅಣ್ಣ ನಂಗೆ. ಬಂದು ಎಲ್ಲಾರು ಬಂದ್ರು, ಎತ್ತಾಕೊಂಡು ಆಸ್ಪತ್ರೆಗೆ ಹೋಗೋಣ ನೋಡಿ ಅಂತ ಹೋದ್ರು ಅಷ್ಟೇ. ಇನ್ನು ಈ ಘಟನೆ ಆಯ್ತಲ್ಲ, ಆ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ವೆಂಕಟೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಂಗೋಲಿ ಹಾಕಕ್ಕೆ ಬಂದಿದ್ದಂತಹ ಮಹಿಳೆಯ ಬಳಿ ಚಿನ್ನದ ಸರವನ್ನ ಕಸಿದು ಹತ್ಯೆ ಮಾಡಿರುವಂತಹ ಘಟನೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಉಸ್ಕೂರು ಗ್ರಾಮದಲ್ಲಿ ಆಗಿರುವಂತದ್ದು. ಇಂದು ಬೆಳಗ್ಗೆ ಸುಮಾರು 5 ಗಂಟೆಗೆ ಈ ಒಂದು ಕೃತ್ಯ ಆಗಿದೆ. ಈ ಒಂದು ಮನೆಯಲ್ಲಿ ಮಂಜುನಾಥ್ ಹಾಗೂ ಜ್ಯೋತಿ ಎನ್ನುವಂತಹ ದಂಪತಿಗಳು ಕೂಡ ವಾಸವಾಗಿದ್ರು. ಅವರ ಜೊತೆ ಇಬ್ರು ಮಕ್ಕಳು ಕೂಡ ವಾಸವಾಗಿರ್ತಾರೆ. ಇಬ್ರು ಕೂಡ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರ್ತಾರೆ. ಆರ್ಥಿಕವಾಗಿಯೂ ಕೂಡ ಸುಸಜ್ಜಿತವಾಗಿ ಇರ್ತಾರೆ. ಸೊ ಇಂದು ಬೆಳಗ್ಗೆ ಜ್ಯೋತಿ ಅವರು ಬಂದು ಹೊರಗಡೆ ರಂಗೋಲಿಯನ್ನ ಹಾಕೋದಕ್ಕೆ ಬಂದಿದ್ದಾರೆ. ರಂಗೋಲಿಯನ್ನ ಹಾಕಿದ ನಂತರ ಅವರ ಕಾಂಪೌಂಡ್ ಒಳಗಡೆ ಇರುವಂತಹ ಒಂದು ಬಾತ್ರೂಮ್ ಏನಿದೆ ಆ ಬಾತ್ರೂಮ್ಗೆ ಒಳಗಡೆ ಹೋಗಿದ್ದಾರೆ. ಅದನ್ನ ಮುಗಿಸಿ ಮತ್ತೆ ಅವರ ಮನೆಗೆ ಹೋಗೋದಕ್ಕೆ ಈ ಒಂದು ಸ್ಪಾಟ್ಗೆ ಬಂದಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳು ಕೂಡ ಬಂದು ಅವರನ್ನ ಹಿಂಬದಿಯಿಂದ ಹಿಡಿದು ಮುಖಕ್ಕೆ ಸ್ಪ್ರೇ ಮಾಡಿರುವಂತಹ ಸಾಧ್ಯತೆ ಈಗ ಇದೆ. ಆಗ ಅವರು ಪ್ರಜ್ಞೆ ತಪ್ಪಿ
ಕೆಳಗಡೆ ಬೀಳ್ತಾರೆ. ಅದಕ್ಕೂ ಮುಂಚೆ ಈ ಆರೋಪಿಗಳು ಈ ಜ್ಯೋತಿಯವರು ಹೊರಗಡೆ ಓಡಾಡುವಂತದನ್ನೆಲ್ಲವನ್ನೂ ಕೂಡ ಅಬ್ಸರ್ವ್ ಮಾಡಿದ್ದಾರೆ. ಅವರು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮನೆಯ ಡೋರ್ ಅನ್ನ ಕ್ಲೋಸ್ ಮಾಡ್ಕೊಂಡು ಜ್ಯೋತಿಯವರು ಬಂದಿದ್ದಾರೆ. ಆದ್ರೆ ಈ ಆರೋಪಿಗಳೇನಿದ್ದಾರೆ ಆ ಡೋರ್ ಅನ್ನ ಹೊರಗಡೆಯಿಂದ ಲಾಕ್ ಮಾಡಿದ್ದಾರೆ, ಒಳಗಡೆ ಹೋಗ್ಬಾರ್ದು ಅಥವಾ ಒಳಗಡೆ ಇರುವಂತಹವರು ಕೂಡ ಹೊರಗಡೆ ಬರಬಾರ್ದು ಅನ್ನುವಂತಹ ಕಾರಣಕ್ಕೆ. ಆಗ ಅವರು ಜ್ಯೋತಿಯವರ ಬಳಿ ಇದ್ದಂತಹ ಒಂದು ಕತ್ತಿನಲ್ಲಿ ಚಿನ್ನದ ಸರವನ್ನಿರುತ್ತೆ, ಅದು ಚಿನ್ನದ ಸರವನ್ನು ಕೂಡ ಕಸಿದುಕೊಂಡಿದ್ದಾರೆ. ಆಗ ಕಿವಿಯಲ್ಲಿ ಕೂಡ ರಕ್ತಸ್ರಾವವಾಗಿರುವಂತದ್ದು. ಇದೇ ಒಂದು ಸ್ಪಾಟ್ ನಲ್ಲಿ ಕೂಡ ಜ್ಯೋತಿ ಅವರು ಬಿದ್ದಿರ್ತಾರೆ. ಮಂಜುನಾಥ್ ಅವರು ಕೂಡ ತಮ್ಮ ಹೆಂಡತಿ ಹೊರಗಡೆ ಹೋದಂತವ್ರು ಒಳಗಡೆ ಬರ್ಲಿಲ್ಲ ಅನ್ನಂತಹ ಕಾರಣಕ್ಕೆ ಅವರು ಡೋರ್ ಅನ್ನು ಓಪನ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಹೊರಗಡೆಯಿಂದ ಲಾಕ್ ಆಗಿರುತ್ತೆ. ಆಗ ಆತಂಕದಿಂದ ಪಕ್ಕದ ಮನೆಯಲ್ಲಿ ಇದ್ದಂತಹ ಮಹಿಳೆಯವರನ್ನು ಕೂಡ ಕರೀತಾರೆ. ಅವರು ಬಂದು ನೋಡಿದಂತಹ ವೇಳೆಯಲ್ಲಿ ಜ್ಯೋತಿ ಅವರು ಕೂಡ ಇದೇ ಒಂದು ಸ್ಪಾಟ್ ನಲ್ಲಿ ಬಿದ್ದಿರ್ತಾರೆ. ಆಗ ಡೋರ್ ಓಪನ್ ಮಾಡಿ ಹೊರಗಡೆ ಬಂದು ಮಂಜುನಾಥ್ ಮತ್ತು ಅವರ ಮಗ ಕೂಡ ತಾಯಿಯನ್ನ ಪರಿಶೀಲನೆ ಮಾಡಿದಾಗ ಸಂದರ್ಭದಲ್ಲಿ ಯಾವುದೇ ಮೂವ್ಮೆಂಟ್ ಕೂಡ ಇರೋದಿಲ್ಲ, ಆತಂಕ ಆಗುತ್ತೆ. ಆಗ ತಕ್ಷಣ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಸ್ಪತ್ರೆಯಲ್ಲಿ ಆಕೆ ಮೃತಪಟ್ಟಿರುವುದನ್ನು ಕೂಡ ವೈದ್ಯರು ದೃಢಪಡಿಸ್ತಾರೆ. ಸುಮಾರು 5:13 ಇದೇ ಒಂದು ಮಾರ್ಗದಲ್ಲಿ ಕೂಡ ಬರುತ್ತೆ, ಒಂದು ಟೂ ವೀಲರ್ ಕೂಡ ಬರುತ್ತೆ. ಟೂ ವೀಲರ್ ಬಂದು ಇಲ್ಲಿ ಈ ಒಂದು ಸ್ಪಾಟ್ ನಲ್ಲಿ ಯೂ ಟರ್ನ್ ಅನ್ನ ಮಾಡ್ಕೊಳ್ತಾರೆ. ಈ ಒಂದು ಯೂ ಟರ್ನ್ ಮಾಡ್ಕೊಳ್ಳುವಂತಹ ವೇಳೆಯಲ್ಲಿ ಅವರ ಕಾರ್ ಕೂಡ ಮುಂದೆ ಇರುತ್ತೆ. ಅದಾದ ಬಳಿಕ ಆ ಒಂದು ಮಾರ್ಗದಲ್ಲಿ ಹೋದಂತವರು ಕೂಡ ವೇಗವಾಗಿ ಎಡಕ್ಕೆ ಹೋಗಿ ಸುಮಾರು 100 ಮೀಟರ್ಗಳ ಅಂತರದಲ್ಲಿ ಯೂ ಟರ್ನ್ ಮಾಡಿಕೊಂಡು 2 ವೆಹಿಕಲ್ ಕೂಡ ಆ ಒಂದು ರಸ್ತೆಯಲ್ಲಿ ಪಾಸ್ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಇದೇ ಒಂದು ರಸ್ತೆಯಲ್ಲಿರುವಂತಹ ಒಂದು ಮನೆಯಲ್ಲಿ ಸಿಸಿಟಿವಿಯಲ್ಲಿ ಎಲ್ಲವೂ ಕೂಡ ಸೆರೆಯಾಗಿರುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಸೋಕೋ ಟೀಮ್ ಆಗಿರಬಹುದು, ಪೊಲೀಸರು ಕೂಡ ವಿಸಿಟ್ ಮಾಡಿ ಈ ಘಟನೆಗೆ ಕೃತ್ಯಕ್ಕೆ ಬಳಸಿರುವಂತಹ ವಸ್ತುಗಳಿದೆ ಅವನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇದೇ ಫಸ್ಟ್ ಟೈಮ್ ಈ ರೀತಿಯಾದಂತಹ ಒಂದು ಇನ್ಸಿಡೆಂಟ್ ಈ ಒಂದು ಗ್ರಾಮದಲ್ಲಿ ಆಗಿದೆ ಅಂತ ಹೇಳಿ ಸ್ಥಳೀಯರು ಹಾಗೂ ಆ ಗೃಹಿಣಿಯರು ಕೂಡ ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಚಿನ್ನಕ್ಕೆ ಹೆಚ್ಚಿನ ಬೆಲೆ ಬಂದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ಆಗ್ತಾ ಇದೆ ಅನ್ನುವಂತಹ ಆತಂಕ ಕೂಡ ಇದೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಮಾದನಹಳ್ಳಿ ಪೊಲೀಸರು ಕೂಡ ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.